ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಕೆಟ್ಟ ಆಲೋಚನೆ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಅವನ ಕನಸುಗಳು ಏನಾಗೋ ನೋಡೋಣ ಎಂದು ಮಾತನಾಡಿಕೊಂಡರು. ಆದಿಕಾಂಡ 37:20. ಕ್ರಿಸ್ತನಲ್ಲಿ ಪ್ರಿಯರೇ, ಏಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಅನುದಿನದ ಆಹಾರ ಕನ್ನಡದಲ್ಲಿ ನಿಮ್ಮ ಆತ್ಮಕ್ಕೆ ಪ್ರತಿದಿನ ನೀಡುವ ಆಧ್ಯಾತ್ಮಿಕ ಆಹಾರವಾಗಿದೆ. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಕೆಟ್ಟ ಆಲೋಚನೆ. ಯೋಸೇಫನಿಗೆ ಕನಸುಗಳನ್ನು ಬರಮಾಡಿದವನು ಕರ್ತನು, ಅದನ್ನು ನೆರವೇರಿಸುವವನು ಆತನೇ. ಯೋಸೇಫನ ಸಹೋದರರು ಅಗೋ, ಆ ಕನಸಿನವನು ಬರುತ್ತಾನೆ, ನಾವು ಅವನನ್ನು ಕೊಂದು ಈ ಗುಂಡಿಯಲ್ಲಿ ಹಾಕಿ ದುಷ್ಟಮೃಗವು ಅವನನ್ನು ತಿಂದುಬಿಟ್ಟಿತೆಂದು ಹೇಳೋಣ ಬನ್ನಿರಿ. ಆಗ ಅವನ ಕನಸುಗಳು ಏನಾಗುವವೋ ನೋಡೋಣ ಎಂದು ಹೇಳುವಾಗ ಅವರು ದೇವರಿಗೆ ಸವಾಲು ಹಾಕಿದರೆಂದೇ ಅರ್ಥ. ಕರ್ತನು ಸಂಕಲ್ಪಿಸಿದ ಕಾರ್ಯಗಳು ಯಾವುವೂ ನೆರವೇರದೇ ಇರುವುದಿಲ್ಲ ಎಂಬ ಸತ್ಯವನ್ನು ಯೋಸೇಫನ ಸಹೋದರರು ತಿಳಿಯಲಿಲ್ಲ. ದೂರದಲ್ಲಿ ಬರುತ್ತಿದ್ದ ತಮ್ಮನಾದ ಯೋಸೇಫನನ್ನು ಕಂಡ ಅವನ ಸಹೋದರರು ಸಂತೋಷಪಡಲಿಲ್ಲ. ಯಾಕೆಂದರೆ ಅವರಲ್ಲಿ ಸಹೋದರ ಪ್ರೀತಿ, ರಕ್ತ ಸಂಬಂಧ ಪ್ರೀತಿ ಇರಲಿಲ್ಲ, ದೇವಭಯವೂ ಇರಲಿಲ್ಲ. ಅವನನ್ನು ಕಂಡಾಗ ಅವರ ಹೃದಯದಲ್ಲಿ ಕೆಟ್ಟ ಆಲೋಚನೆಗಳು ಉಂಟಾದವು. ಇವುಗಳೆಲ್ಲ ಸೈತಾನನ ಆಲೋಚನೆಗಳಾಗಿದ್ದು, ಸೈತಾನನು ನಿಮ್ಮ ಬಳಿ ಬಂದು ದೇವರ ಚಿತ್ತ ನಿನ್ನಲ್ಲಿ ನೆರವೇರಲು ಬಿಡೆನು. ದೇವರು ಕೊಟ್ಟ ಕರೆ, ದರ್ಶನಗಳು ನೆರವೇರಲು ನಾನು ಬಿಡುವುದಿಲ್ಲ. ಕರ್ತನು ಹೇಗೆ ನಿನ್ನನ್ನು ಘನಪಡಿಸುವನು ನೋಡೋಣ ಎಂದು ಹೇಳುವನು. ಆದರೆ ಲೋಕದಲ್ಲಿರುವವನಿಗಿಂತಲೂ ನಿನ್ನೊಂದಿಗಿರುವವನು ಹೆಚ್ಚಿನವನು. ಆಕಾಶ ಭೂಮಿ ಅಳಿದು ಹೋದರೂ ಆತನ ಮಾತು ಅಳಿದು ಹೋಗುವುದಿಲ್ಲ. ಕರ್ತನು ನಿಮಗೆ ಕೊಟ್ಟ ವಾಗ್ದಾನಗಳು, ದರ್ಶನಗಳು, ಪ್ರವಾದನೆಗಳು ನಿಶ್ಚಯವಾಗಿಯೂ ನೆರವೇರುವವು. ನೀವು ಈ ಲೋಕದಲ್ಲಿ ಅರ್ಥವಿಲ್ಲದ ಜೀವಿತವನ್ನು ಜೀವಿಸಲು ಕರೆಯಲ್ಪಟ್ಟವರಲ್ಲ. ನೀವು ರಾಜಾದಿರಾಜನ ಮಕ್ಕಳಾಗಿದ್ದೀರಿ. ಕರ್ತನ ಕರಗಳಲ್ಲಿನ ಅಲಂಕಾರವಾದ ಕಿರೀಟಗಳಾಗಿರುವಿರಿ. ಘನತೆ, ಗೌರವಕ್ಕೆ ಯೋಗ್ಯವಾದ ಪಾತ್ರೆಗಳಾಗಿರುವಿರಿ. ನಿಮಗೆ ವಿರೋಧವಾಗಿ ಕಲ್ಪಿಸುವ ಯಾವ ಆಯುಧವೂ ಫಲಿಸುವುದಿಲ್ಲ. ದೇವಮಕ್ಕಳೇ, ನಿಮ್ಮನ್ನು ಕೈ ಹಿಡಿದಾತನು ನಂಬಿಗಸ್ತನು. ನೀವು ಎಡವದಂತೆ ಕಾಪಾಡಲು ಆತನು ನಂಬಿಗಸ್ತನಾಗಿರುವವನು. ಆತನನ್ನೇ ಹಿಡಿದುಕೊಳ್ಳಿರಿ. ಆಮೇನ್. ನೆನಪಿಗೆ, ಪೇತ್ರನು ಬರೆದ 2ನೇ ಪತ್ರಿಕೆ 1:10 ವಾಕ್ಯ. ದೇವರು ನಿಮ್ಮನ್ನು ಕರೆದದ್ದನ್ನು, ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ. ಈ ವಾಕ್ಯಗಳ ಪ್ರಕಾರ ಯೇಸು ಕ್ರಿಸ್ತನಲ್ಲಿ ನಿಮಗೆ ನೀಡಿರುವ ಕರೆಯನ್ನು ದೃಢಪಡಿಸಿಕೊಳ್ಳಿರಿ. ಅದನ್ನು ನೆರವೇರಿಸಲು ಆತನು ನಂಬಿಗಸ್ತನಾಗಿರುವನು. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ.